ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಭಾರದ್ವಾಜ್ ಅಂತ. ನಾನು ಈ ಆರ್ ವಿ ಶಾಲೆಯಲ್ಲಿ ಓದಕ್ಕೆ ತುಂಬ ಪುಣ್ಯ ಮಾಡಿರಬೇಕು. ಏಕೆಂದರೆ ಇಂಥ ವಾತಾವರಣ, ಇಂಥ ಶಾಲೆ ಎಲ್ಲರಿಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಈ ಶಾಲೆಯಲ್ಲಿ ಓದಿ ಇಂಥ ಫಲಿತಾಂಶ ಪಡ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಏಕೆಂದರೆ ಶಾಲೆ ಪ್ರೋತ್ಸಾಹ, ಶಿಕ್ಷಕರು, ನಮ್ಮ ಪೋಷಕರು ಎಲ್ಲರೂ ಸೇರಿ ಕೋಆರ್ಡಿನೇಟ್ ಮಾಡಿ ನಮ್ಗೆ ಈ ಒಂದು ರಿಸಲ್ಟ್ ಬಂದಿದೆ. ಇಲ್ಲಾಂದಿದ್ದರೆ ಇದು ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲರಿಗೂ ಶಾಲೆ ಇರುತ್ತೆ, ಆದರೆ ಇಂಥ ವಾತಾವರಣ ನಮ್ಮ ಪ್ರಾಂಶುಪಾಲರು ಕೊಟ್ಟಿದ್ದಾರೆ, ಬೇರೆ ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಅದು ನನ್ನ ಅನಿಸಿಕೆ. ಜೊತೆಗೆ ಈ ಶಾಲೆ ನನಗೆ ತುಂಬ ಸ್ಪೆಷಲ್ ಆಗಿರೋದು. ಏಕೆಂದರೆ ನಾನು LKG ಇಂದ ಇವಾಗವರೆಗೂ ಈ ಶಾಲೆಯಲ್ಲೇ ಓದ್ತಾ ಇದ್ದೆ. ಮತ್ತು ಶಾಲೆ ನನಗೆ ಎಷ್ಟು ಕೊಟ್ಟಿದೆ ಅಂತ ನಾನು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದರಿಂದ ನನಗೆ ಈ ರಿಸಲ್ಟ್ ಬಂದಿದೆ. ಹಾಗೆ ನಮ್ಮ ಶಿಕ್ಷಕರು ಪ್ರತಿಯೊಂದು ನಮ್ಮದೇನು ತಪ್ಪಿರಲಿ ಸರಿ ಇರಲಿ ಎಲ್ಲ ನಮ್ಮ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಏನೇ ಇದ್ರೂ ಅದನ್ನು ಅಲ್ಲೇ ನಾವು ಅದನ್ನ ಸರಿ ಮಾಡ್ಕೋತಾ ಇದ್ವಿ. ಆದ್ರಿಂದಾನೇ ಈ ಒಂದು ರಿಸಲ್ಟ್ ನಮಗೆ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಜೊತೆಗೆ ಎಲ್ಲರ ಸಪೋರ್ಟು ಇತ್ತು. ನಮ್ಮ ಶಿಕ್ಷಕರು, ಪ್ರಾಂಶುಪಾಲರು, ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಪ್ರತಿದಿನ ನಮ್ಮನ್ನ ಈ ಶಿಲೆನ ಒಂದು ಸರಿಯಾಗಿ ಶೇಪ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆದ್ರಿಂದ ಶಾಲೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಶ್ರೀ CM. ನಾನು ಶ್ರೀ RV ಶಾಲೆಯ ವಿದ್ಯಾರ್ಥಿನಿ. ಇದೇ ಮಾತು ನನ್ನನ್ನು ಬಹಳ ಹೆಮ್ಮೆ ಪಡಿಸುತ್ತದೆ. ನನ್ನ ಶಾಲೆಯ ಶಿಕ್ಷಕರು ನನ್ನ ಪೋಷಕರಂತೆ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ನಾನು pre-KG ಇಂದ 10ನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ಆಡಿ ಓದಿ ಬೆಳೆದಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಪೋಷಕರು. ಅವರು ನನ್ನ ಕೈ ಹಿಡಿದು ಯಶಸ್ಸಿನ ಹಾದಿಯಲ್ಲಿ ಬೆಳೆಸಿದ್ದಾರೆ. ಎರಡು ಕೈ ಸೇರಿದರೆ ಚಪ್ಪಾಳೆ ಎಂಬಂತೆ ಪೋಷಕರು ಹಾಗೂ ಪ್ರಾಂಶುಪಾಲರ ಪ್ರೋತ್ಸಾಹ ಹಾಗೂ ನನ್ನ ಸತತ ಪ್ರಯತ್ನ ನನ್ನನ್ನು ಯಶಸ್ವಿ ವಿದ್ಯಾರ್ಥಿಯಾಗಿ ಮಾಡಿದೆ. ನನ್ನ ಶಾಲೆ ನನಗೆ ಪುಸ್ತಕದ ಜ್ಞಾನದ ಜೊತೆಗೆ ಸಾಮಾಜಿಕ ಜ್ಞಾನವನ್ನು ತುಂಬಿದೆ. ನಾನು ಕೊನೆಯದಾಗಿ ಹೇಳುವುದೇನೆಂದರೆ ನನ್ನ ಶಾಲೆ ನನ್ನ ಹೆಮ್ಮೆ. ಧನ್ಯವಾದಗಳು. ನಮ್ಮ ಶ್ರೀ RV ಶಾಲೆಯ ಶಿಕ್ಷಕರು ನನಗೆ ಆಪ್ತ ಮಿತ್ರರಂತೆ. ಏಕೆಂದರೆ ನಾನು ಹೋಗಿ ನನ್ನ ಗೆಳೆಯರೊಂದಿಗೆ ಹೇಗೆ ಯಾವುದಾದ್ರೂ ಡೌಟ್ ಇದ್ದರೆ ಕೇಳ್ತೀನಿ. ಹಾಗೆ ನನ್ನ ಶಿಕ್ಷಕರ ಬಳಿ ಹೋದಾಗ ಅವರು ಹಿಂಜರಿಯದೆ ನನಗೆ ಏನೇ ಡೌಟ್ ಇದ್ರೂ ಅದೇ ಕ್ಷಣದಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ರು. ಹಾಗೆ ನಾನು ಎಲ್ಲಿ ಎಡಿವ್ತೀನಿ, ಹೇಗೆ ಮೇಲೆ ಬರಬೇಕು ಅಂತ ಹಾಗೆ ಹೇಳ್ತಾ ಇದ್ರು. ನನಗೆ ಆ ಡೌಟ್ ಮತ್ತೆ ಬರದಂತೆ ಅವ್ರು ನೋಡ್ಕೊಳ್ತಾ ಇದ್ರು. ಪ್ರತಿ ಸಲ ನಾನು ಅವ್ರ ಹತ್ರ ಹೋದಾಗ ಪುಸ್ತಕದ ಜ್ಞಾನದ ಜೊತೆಗೆ ಜೀವನದ ಮೌಲ್ಯಗಳನ್ನು ಹೇಳ್ತಾ ಇದ್ರು. ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಬಹಳ ನೀತಿ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಶಲ್ ಅಂತ. ನಾನು ಶ್ರೀ RV ಶಾಲೆಯ ವಿದ್ಯಾರ್ಥಿ. ಮೊದಲನೇದಾಗಿ ನಾನು ನಮ್ಮ ಪ್ರಾಂಶುಪಾಲರಾದ ಶ್ರೀ ವೇದಾಶೇಖರ್ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಏಕೆಂದರೆ ಇವರು ಬರೀ ನಮಗೆ ಓದು ಬರಹಗಳ ಮಾತ್ರವಲ್ಲದೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗಳಾದ ಗೇಮ್ಸು, ಮ್ಯೂಸಿಕ್ಕು ಮುಂತಾದ ವಿವಿಧ ಕಾರ್ಯಗಳಲ್ಲಿ ನಮ್ಮನ್ನು ಉತ್ಸಾಹಿಸಿ ನಮಗೆ ಅದರಲ್ಲಿ ಭಾಗವಹಿಸಿಕೊಳ್ಳುವಂತೆ ನಡೆಸ್ಕೊಳ್ತಿದ್ರು. ಎರಡನೇದಾಗಿ ನಾನು ನಮ್ಮ ಕಾರ್ಯದರ್ಶಿಗಳಾದ ಸೋಮಶೇಖರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಅವರು ನಮಗೆ ತಮ್ಮ ಜೀವನದಲ್ಲಿ ತಾವು ಎದುರಿಸಿದಂತಹ ಕಷ್ಟಗಳು ನಾವು ಎದುರಿಸಬಾರದು ಅಂತ ಹೇಳಿ ಇಂಥ ಒಂದು ಶಾಲೆಯನ್ನು ನಿರ್ಮಿಸಿ ನಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡಿದ್ದಾರೆ. ಅದು ಮಾತ್ರವಲ್ಲದೆ ಪ್ರತಿಯೊಂದು ಪರೀಕ್ಷೆ ಆದ ಮೇಲೂ ಕೌನ್ಸಿಲಿಂಗ್ ಎಂದು ಕರೆದು ನಮಗೆ ನಾವು ಮಾಡಿರುವ ತಪ್ಪುಗಳನ್ನು ಹೇಳಿ ಅದನ್ನು ಮುಂದಕ್ಕೆ ಹೇಗೆ ತಡೆಯೋದು ಅಂತ ಹೇಳುತ್ತಿದ್ರು. ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ಹೇಳ ಇಷ್ಟಪಡುತ್ತೇನೆ. ಅವರು ನಮಗೆ ಹೇಗೆ ಓದ್ಕೊಬೇಕು, ಒಂದು ಒಳ್ಳೆ ಟೈಮ್ ಟೇಬಲ್ ಅನ್ನು ಮಾಡಿ ನಮ್ಮ ಸಮಯವನ್ನು ಹೇಗೆ ಉಪಯೋಗಿಸಿ ನಾವು ಒಳ್ಳೆ ಅಂಕಗಳನ್ನು ಪಡೆಯಬಹುದು ಎಂದು ಹೇಳ್ಕೊಡ್ತಿದ್ರು. ನಾನು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಶ್ರೀ RV ಶಾಲೆ ಅನ್ನೋದು ಬರೀ ಶಾಲೆ ಅಲ್ಲ, ಇದೊಂದು ಕುಟುಂಬದ ತರ. ನಾನು ನನ್ನ ಗೆಲುವಿಗೆ ಕಾರಣರಾದ ನಮ್ಮ ಪ್ರಾಂಶುಪಾಲರು, ನಮ್ಮ ಕಾರ್ಯದರ್ಶಿಗಳು, ನನ್ನ ಶಿಕ್ಷಕರು ಹಾಗೂ ನನ್ನ ಗೆಳೆಯರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದಗಳು. ನಮ್ಮ ಹೆಸರು ನಾಗರಾಜ್ ಅಂತ. ನಮ್ಮದು ಇಲ್ಲಿಂದ ಹಳ್ಳಿ ಬಂದುಬಿಟ್ಟು ಒಂದು 8 ಕಿಲೋಮೀಟ್ರಲ್ಲಿ ಒಂದು ಮಲ್ಸಂದ್ರ ಅಂತ ಊರು ನಮ್ಮದು. ಅಲ್ಲಿಂದ ಇಲ್ಲಿಗೆ ನಮ್ಮ ಮಗಳು ಒಳ್ಳೆ ಶಾಲೆ ಅಂದ್ಬಿಟ್ಟು ಸುಮಾರು ಜನ ಹೇಳಿದ್ದಕ್ಕೆ ಇಲ್ಲಿ ನಾವು ಬಿಗ್ನಿಂಗ್ ಅಂದರೆ UKG ಅಂದರೆ ಇಲ್ಲೇ ಶಾಲೆಗೆ ಕಳಿಸಿದ್ವಿ. ಬಿಗ್ನಿಂಗಿಂದ ಇಲ್ಲಿ ಒಳ್ಳೆ ಟೀಚಿಂಗ್ ಇದೆ, ಕಾಲೇಜು ಒಳ್ಳೆ ಚೆನ್ನಾಗಿದೆ, ಬಟ್ ಡಿಸಿಪ್ಲಿನು ಚೆನ್ನಾಗಿದೆ. ಹಂಗಾಗಿ ನನ್ನ ಮಗಳು ಪ್ರತಿ ವರ್ಷವೂ ಸ್ಕೂಲ್ ಟಾಪರಾಗೇ ಬರ್ತೀನಿ. ಅದಕ್ಕೆ ಮುಖ್ಯ ಕಾರಣ ಇಲ್ಲಿನ ಶಾಲೆ ನಮ್ಮ ಶಿಕ್ಷಕರು ಮತ್ತು ಇಲ್ಲಿನ ವಾತಾವರಣ, ಕಲ್ಚರ್. ಅದಕ್ಕೆ ಮುಖ್ಯ ಕಾರಣ. ಸಪೋರ್ಟ್ ಇದು ತುಂಬ ಚೆನ್ನಾಗಿದೆ ಟೀಚರ್ಸ್ ಕಡೆಯಿಂದ. ಏನೇ ಸಮಸ್ಯೆ ಆದರೂ, ಏನೇ ಒಂದು ಸಣ್ಣ ಇದಿದ್ರು, ಡೌಟ್ ಇದ್ರೂ ನಮ್ಮ ಮನೆಗೆ ಬಂದು ಹೇಳ್ತಾಯಿದ್ರು. ಇಲ್ಲ ಏನೋ ಇದ್ರೆ ಫೋನಲ್ಲಿ ಹೇಳ್ತಾಯಿದ್ರು. ಎಲ್ಲ ನಮಗೆ ಒಳ್ಳೆ ಸ್ಪಂದನೆ ಕೊಟ್ಟು ನನ್ನ ಮಗಳ ಇದು ಡಿಸ್ಟ್ರಿಕ್ಟ್ ಟಾಪರ್ ಆಗೋದಕ್ಕೆ ಕಾರಣ
ಇಲ್ಲಿನ ಟೀಚರ್ಸು, ಇಲ್ಲಿನ ಪ್ರಿನ್ಸಿಪಲ್, ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಡಿಸಿಪ್ಲಿನ್. ಇದೇ ಕಾರಣ ನನ್ನೆಲ್ಲ ಪೋಷಕರಿಗೆ ಹೇಳೋದೇನಂತಂದರೆ, ಮಕ್ಕಳನ್ನ ನಾವು ಎಷ್ಟೋ ಆಸ್ತಿ ಕೊಟ್ಟಂದ್ರೆ ಆಸ್ತಿ ಮಾಡ್ತೀವಿ, ಆಸ್ತಿ ಇರಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಅದೇ ಆಸ್ತಿ. ಇದಕ್ಕೆಲ್ಲ ಪೋಷಕರು ಒತ್ತು ಕೊಡಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ಸೊ ನನ್ನ ಹೆಸರು ರಾಘವೇಂದ್ರ ಅಂತ. ನನ್ನ ಮಗ ಶ್ರೇಯಸ್ ಕೌಶಿಕ್ ಅಂತೇಳಿ, ಅವನು ಇದೇ ಆರ್ ವಿ ಶಾಲೆಯಲ್ಲಿ ಈ ವರ್ಷದ 10ನೇ ಕ್ಲಾಸಲ್ಲಿ ICSE ಸಿಲೆಬಸ್ನಲ್ಲಿ 98% ತಗೊಂಡು ಡಿಸ್ಟಿಕ್ಗೆ 2ನೇ ಟಾಪರ್ ಆಗಿ ಈ ಒಂದು ಉತ್ತೀರ್ಣ ಹೊಂದಿದ್ದಾನೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಈ ಶಾಲೆಯ ಮ್ಯಾನೇಜ್ಮೆಂಟ್ಗಿರ್ಬೋದು ಅಥವಾ ಈ ಶಾಲೆಯ ಶಿಕ್ಷಕರಿಗಿರ್ಬೋದು ನಮ್ಮ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕೋಲಾರ ಜಿಲ್ಲೆಗೆ ಈ ಒಂದು ICSE ಸಿಲೆಬಸ್ ಅಂತ ಬಂದಾಗ ಇದೊಂದು ನನಗೆ ಗೊತ್ತಿರೋ ಹಾಗೆ ಟಾಪ್ 3 ಸ್ಕೂಲ್ಗಳೇನಿದೆ ಅದರಲ್ಲಿ ಇದು ಕೂಡ ಒಂದು ಶಾಲೆ ಆಗಿದೆ. ಸೊ ಈ ವರ್ಷ ಇಡೀ ಜಿಲ್ಲೆಗೆ 3 ಟಾಪರ್ಗಳನ್ನು ಕೊಟ್ಟಿರ್ತಕ್ಕಂಥ ಶಾಲೆ ಇದಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಕೂಡ ನಮಗೆ ತುಂಬ ಹೆಮ್ಮೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಶಾಲೆಯಿಂದ ಇದೇ ರೀತಿಯಾದಂತಹ ಒಂದು ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಈ ಒಂದು ಶಾಲೆಯ ಮ್ಯಾನೇಜ್ಮೆಂಟ್ಗೆ ಮತ್ತು ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ಅವರಿಗೆ ಶಿಕ್ಷಕರಿಗೆ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಕೋಚಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಅದು 2 ಮಾತು ಹೇಳೋಂಗೆ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು 10ನೇ ಕ್ಲಾಸ್ ಏನು ಸ್ಟಾರ್ಟ್ ಆಯಿತು ಅವತ್ತಿಂದನೇ ಅವ್ರಿಗೆ ಬೆಳಿಗ್ಗೆ 6:45 ಹಿಡಿದು ಸಂಜೆ 5:05ವರೆಗೂ ಕ್ಲಾಸ್ಗಳನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೆ ಅದಲ್ದೇ ಏನಾದರೂ ಡೌಟ್ಸ್ ಇದ್ದಾಗ ಅದಕ್ಕೆ ಸಪ್ರೇಟಾಗಿ ಕರ್ಕೊಂಬಂದು ಡೌಟ್ಸ್ಗೆ ಕ್ಲಿಯರೆನ್ಸ್ಗೆ ಅಂತಲೂ ಸೆಷನ್ಸ್ ಕೊಡ್ತಾಯಿದ್ರು. ಸೊ ಹಾಗಾಗಿ ಪ್ರತಿಯೊಂದು ಮಗುವನ್ನು ಕೂಡ ಅವರು ಇಂಡಿವಿಜುವಲ್ ಆಗಿ ಕೇರ್ ತೊಗೊಂಡು ಮಾಡಿದ್ರಿಂದ ಇವತ್ತು ಈ ಒಂದು ಸ್ಥಿತಿಗೆ ಬಂದಿರೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಸರ್. ಈ ಶಾಲೆ ಏನು ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಪ್ರಿನ್ಸಿಪಾಲ್ ಅವರು, ಮತ್ತು ಅದೇ ರೀತಿ ಆಡಳಿತ ಮಂಡಳಿ, ಶಿಕ್ಷಕರು, ಪ್ರತ್ಯೇಕವಾಗಿ ಅವರ ಕ್ಲಾಸ್ ಟೀಚರ್ ಏನಿದ್ದಾರೆ ಅವರು ಕೂಡ ತುಂಬ ಮುತುವರ್ಜಿ ವಹಿಸಿದ್ದಾರೆ. ಯಾಕೆಂದರೆ ನಾವು ಮನೆಯಲ್ಲಿ ಅಷ್ಟು ಮಕ್ಕಳಿಗೆ ಮುತುವರ್ಜಿ ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ಪ್ರತ್ಯೇಕವಾಗಿ ಪ್ರತಿಯೊಂದು ಮಗುವಿನ ಬಗ್ಗೆ ಕೂಡ ಮುತುವರ್ಜಿ ವಹಿಸಿ ಅವರಿಗೆ ಅವರಲ್ಲಿರ್ತಕ್ಕಂಥ ಒಂದು ಬುದ್ಧಿವಂತಿಕೆಯನ್ನು ಅವರು ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಖಂಡಿತ ತುಂಬ ಶ್ಲಾಘನೀಯ. ಸೊ ಹಾಗಾಗಿ ಅವ್ರಿಗೆ ಕೂಡ ನಮ್ಮ ಕಡೆಯಿಂದ ತುಂಬ ವಂದನೆಗಳು ಸರ್.